ಸೊ ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡೇ 10 ಲಿಂಗಗಳು ಬಗ್ಗೆ ಮಾಡಿದ್ವಿ. ಇವತ್ತಿನ ಕನ್ನಡ ಗ್ರಾಮ್ ಸೆಷನ್ ಅಲ್ಲಿ ನಾವು ವಚನಗಳು ಮಾಡೋಣ. ದಿಸ್ ಇಸ್ ಆಲ್ಸೋ ವೆರಿ ಈಸಿ ಚಾಪ್ಟರ್, ಅಷ್ಟೇನು ಕಷ್ಟ ಆಗಲ್ಲ ನಿಮ್ಗೆ. ಸೊ ಬಟ್ ಸ್ಟಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಲೇ ಮಾಡೋದ್ ಬೇಡ, ಕ್ಲಾಸ್ ಶುರು ಮಾಡೋಣ. ಓಕೆನಾ? ಸೊ ವಚನಗಳು ಕನ್ನಡ ಭಾಷೆಯಲ್ಲಿ ನಾಮಪದಗಳು, ಸರ್ವನಾಮಗಳು, ಕ್ರಿಯಾಪದಗಳು ಮತ್ತು ವಿಶೇಷಣಗಳು ಇವೆಲ್ಲವೂ ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುತ್ತವೆ ಅಥವಾ ಹಲವಾರು ವಸ್ತುಗಳು ವ್ಯಕ್ತಿಗಳನ್ನು ಸೂಚಿಸುತ್ತವೆ ಎಂಬುದನ್ನು ತೋರಿಸುವ ತಮ್ಮ ರೂಪವನ್ನು ಬದಲಾಯಿಸಿಕೊಳ್ಳುತ್ತವೆ. ಈ ಬದಲಾವಣೆಯನ್ನೇ ವಚನ ಎಂದು ಕರೆಯುತ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ವಸ್ತುಗಳನ್ನ ನಾವು ಬಳಸುವಾಗ ಅಥವಾ ಹೇಳುವಾಗ ನಾವು ಕೆಲವೊಮ್ಮೆ ಹಲವಾರು ವಸ್ತುಗಳನ್ನ ಹೇಳ್ತೀವಿ, ಕೆಲವೊಮ್ಮೆ ಒಂದು ವಸ್ತುನ ಹೇಳ್ತೀವಿ. ಅದೇ ತರನೇ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀವಿ, ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಅಥವಾ ತುಂಬಾ ವ್ಯಕ್ತಿಗಳ ಬಗ್ಗೆ ಹೇಳ್ತೀವಿ. ಈ ಟೈಮಲ್ಲಿ ನಾವು ಬಳಸುವಂತಹ ರೂಪವೇ ವಚನಗಳಾಗಿರುತ್ತವೆ. ಓಕೆನಾ? ಸೊ ವಚನ ಎಂದರೆ ಸಿಂಪಲ್, ಇಟ್ಸ್ ಅ ನಂಬರ್. ಅಂದ್ರೆ ನಂಬರ್ ಬೇಸ್ ಮೇಲೆ ನಾವು ಪದಗಳ ಬದಲಾವಣೆಗಳನ್ನು ನೋಡ್ಬೋದು. ಇದು ಒಂದೇ ವಸ್ತು ವ್ಯಕ್ತಿಯನ್ನು ಕುರಿತು ಮಾತನಾಡುತ್ತಿದೆಯೋ ಅಥವಾ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳನ್ನ ಕುರಿತು ಮಾತಾಡ್ತಿದೆಯೋ ಅನ್ನೋದನ್ನ ನಾವು ಈಸಿಯಾಗಿ ಕಂಡುಹಿಡಿಯೋದನ್ನೇ ನಾವು ವಚನಗಳು ಅಂತ ಕರಿತೀವಿ. ಅಂದ್ರೆ ಒಂದು ವಸ್ತುವ ಬಗ್ಗೆ ಮಾತಾಡ್ತಿದೀವ ನಾವು, ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಿದೀವ, ಇಲ್ಲ ತುಂಬಾ ವಸ್ತುಗಳ ಜೊತೆ ಅಥವಾ ತುಂಬಾ ಜಾಸ್ತಿ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿದೀವ ಅನ್ನೋದನ್ನ ನಾವು ನಂಬರ್ಗಳ ಮೂಲಕ ಕಂಡುಹಿಡಿಯೋದು ಹೇಗೆ ಸಾಧ್ಯ ಅಂದ್ರೆ ಅದೇ ವಚನಗಳು. ಓಕೆನಾ? ಒಂದು ಡೆಫಿನಿಷನ್ ನೋಡೋಣ, ಸರಳವಾಗಿರೋದನ್ನ ನೋಡೋಣ. ಒಂದು ವ್ಯಕ್ತಿ ವಸ್ತುವಿನ ಬಗ್ಗೆ ಮಾತನಾಡುವಾಗ ಏಕವಚನ, ಒಂದಕ್ಕಿಂತ ಹೆಚ್ಚಿನ ವಸ್ತು ಅಥವಾ ವ್ಯಕ್ತಿಗಳ ಬಗ್ಗೆ ಮಾತನಾಡುವ ಬಹುವಚನ. ಸಿಂಪಲ್ ಅಲ್ವಾ? ಸ್ಕೂಲಲ್ಲಿ ಓದಿದಿರಲ್ಲ, ಏಕವಚನ ಅಂದ್ರೆ ಒಂದು ವ್ಯಕ್ತಿ ಒಂದು ವಸ್ತು ಬಗ್ಗೆ ಮಾತ್ರ ಮಾತಾಡ್ತಿರ್ತೀವಿ. ಅದೇ ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳಲ್ಲಿ ಇರ್ತಾರೆ, ಅದ್ರ ಜೊತೆಗೆ ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ರೆ ಅವಾಗ ನಾವು ಬಹುವಚನದ ರೂಪದಲ್ಲಿ ನಾವು ಪದಗಳನ್ನ ಬಳಸೋದನ್ನ ನಾವು ನೋಡ್ಬೋದು. ಓಕೆನಾ? ವಚನಗಳು ಏಕೆ ಮುಖ್ಯ? ಕರೆಕ್ಟ್ ಅಲ್ವಾ? ಯಾಕೆ ಮುಖ್ಯ ಅಂದ್ರೆ ನಮಗೆ ಕ್ರಿಯಾಪದಗಳು ನಾಮಪದದ ವಚನಕ್ಕೆ ಅನುಸಾರವಾಗಿ ಬದಲಾಗುತ್ತವೆ. ಅಂದ್ರೆ ನಾವಿಲ್ಲಿ ಎಷ್ಟು ಜನದ ಬಗ್ಗೆ ಮಾತಾಡ್ತಿದೀವಿ, ಯಾರ ಬಗ್ಗೆ ಮಾತಾಡ್ತಿದೀವಿ, ಅಥವಾ ಅಲ್ಲಿ ಎಷ್ಟು ಜನಗಳಿದ್ದಾರೆ, ಎಷ್ಟು ವಸ್ತುಗಳಿದ್ದಾರೆ, ಅಥವಾ ಒಂದೇ ವಸ್ತು ಇದೆಯಾ, ಇದನ್ನೆಲ್ಲ ಹೇಗೆ ನಾವು ತಿಳ್ಕೊಳಕ್ ಸಾಧ್ಯ ಅಂದಾಗ ನಮಗೆ ವಚನಗಳು ಮುಖ್ಯ. ಎಲ್ಲಾ ಟೈಮಲ್ಲೂ ನಾವು ಫಾರ್ ಎಕ್ಸಾಂಪಲ್ ಸೇಬು, ಕರೆಕ್ಟ್ ಅಲ್ವಾ? ಒಂದು ಸೇಬು ಅಂತ ಬಳಸಿದಾಗ ಅದು ಒಂದ್ ಸೇಬು ಇರ್ಬೋದು. ಬಟ್ ಸೇಬುಗಳು ಅಂದಾಗ ಅಲ್ಲಿ ಪ್ರತಿ ಟೈಮಲ್ಲೂ ನಾವು ಒಂದು ಆಪಲ್ ಅನ್ನೋದನ್ನೇ ಬಳಸುವಾಗ, ಸೇಬು ಅಂತಾನೆ ಬಳಸಿದಾಗ ನಮಗ್ ಗೊತ್ತಾಗಲ್ಲ ಅಲ್ಲಿ ಎಷ್ಟು ಸೇಬುಗಳಿದೆ ಅನ್ನೋದು ಹೇಗ್ ಗೊತ್ತಾಗತ್ತೆ? ಬಹುವಚನನ ಬಳಸಿದಾಗ ನಮಗೆ ಓಕೆ ಇಲ್ಲಿ ಒಂದ್ ವಸ್ತು ಇದ್ದಾಗ ಓಕೆ ಒಂದ್ ಸೇಬಿದೆ ಅನ್ನೋದ್ ಕಂಡಿಡ್ಬೋದು. ಸೇಬುಗಳು ಇದಾವೆ ಅಂದಾಗ ಓಕೆ ಅಲ್ಲಿ ಮಲ್ಟಿಪಲ್ ಆಪಲ್ಸ್ ಇದಾವೆ ಅನ್ನೋದು ಹೇಗ್ ಗೊತ್ತಾಗತ್ತೆ? ವಚನಗಳು ಬಳಸೋದ್ರಿಂದ. ಓಕೆನಾ? ಕನ್ನಡದಲ್ಲಿ ವಚನಗಳು ವಚನಗಳು ಸಿಂಪಲ್ ನಂಬರ್. ಸೊ ಎರಡು ತರ ವಿಧಗಳಿದಾವೆ. ಒಂದು ಸಿಂಗ್ಯುಲರ್, ಎರಡನೇದು ಪ್ಲೂರಲ್. ಅಂದ್ರೆ ಏಕವಚನ, ಬಹುವಚನ. ಓಕೆನಾ? ಏಕವಚನ ಅಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ವಸ್ತು, ಒಂದು ಮನೆ ಅಥವಾ ಒಂದು ಹೂವು, ಒಂದು ಪುಸ್ತಕದ ಬಗ್ಗೆ ಮಾತನಾಡುವಾಗ ಬಳಸ್ತಿದೀವಿ ಅಂದ್ರೆ ಅವಾಗ ಏಕವಚನ ಬಳಸ್ತೀವಿ. ಅದೇ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳು ವ್ಯಕ್ತಿಗಳು ಇದ್ದಾಗ ನಾವು ಬಳಸೋದೆ ಬಹುವಚನ. ಓಕೆನಾ? ಸೊ ಏಕವಚನ ಆಲ್ರೆಡಿ ಹೇಳಿರೋ ತರಾನೇ ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಭಾವನೆ ಸೂಚಿಸುವಂತದ್ದೇ ಏಕವಚನ. ಓಕೆನಾ? ಮನುಷ್ಯರು, ಅದರಲ್ಲಿ ರಾಮ, ಸೀತೆ, ಕರೆಕ್ಟ್ ಅಲ್ವಾ? ಅಕ್ಕ, ಅಣ್ಣ ಎಲ್ಲರೂ ಒಂದೇ ಕ್ಯಾರೆಕ್ಟರ್ ಆಗಿರ್ತವೆ. ಅದೇ ಪ್ರಾಣಿಗಳಾದ್ರೆ ಹಸು, ನಾಯಿ, ಕುದುರೆ, ಆನೆ ಎಲ್ಲ ಒಂದೇ ಅಲ್ವಾ? ದೆನ್ ವಸ್ತುಗಳು ಮನೆ, ಪುಸ್ತಕ, ಹೂವು, ಮರ, ಕಲ್ಲು ಎಲ್ಲ ಒಂದೇ. ಭಾವನೆಗಳು ಕೂಡ ಪ್ರೀತಿ, ಸಂತೋಷ, ದುಃಖ ಒಂದೇ ಭಾವನೆಗಳು. ಕರೆಕ್ಟ್ ಅಲ್ವಾ? ಸೊ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ರಾಮನು ಓದುತ್ತಾನೆ, ಮನೆಯು ದೊಡ್ಡದಾಗಿದೆ, ಹೂವು ಅರಳಿತು, ಎಲ್ಲ ಒಂದೇ ಹೂವುಗಳು. ಅದೇ ನೋಡಿ, ಇಲ್ಲಿ ನಾನು ಹೇಳ್ತೀನಿ, ಮನೆಗಳು ದೊಡ್ಡದಾಗಿದೆ ಅಂದಾಗ ಬಹುವಚನ, ಹೂವುಗಳು ಅರಳಿದವು ಅಂದಾಗ ಬಹುವಚನ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಹೂವುಗಳಿದಾವೆ ಅನ್ನೋ ಕಲ್ಪನೆಯಲ್ಲಿ ಮಾತಾಡ್ತಿದೀವಿ. ಕರೆಕ್ಟ್ ಅಲ್ವಾ? ಸೊ ಇವಾಗ ಬಹುವಚನ ನೋಡೋಣ. ಬಹುವಚನ ಸಿಂಪಲ್, ಇಟ್ಸ್ ನಥಿಂಗ್ ಬಟ್
ಏನು ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು, ಪ್ರಾಣಿಗಳು, ವಸ್ತುಗಳು, ಭಾವನೆಗಳಿದ್ರೆ ಅದನ್ನ ಬಹುವಚನ ಅಂತ ಕರಿತೀವಿ. ಬಹುವಚನ ಪ್ರತ್ಯಯಗಳು ನೋಡೋಣ. ಬಹುವಚನ ಪ್ರತ್ಯಯಗಳು ನಾರ್ಮಲಿ ರಾಮನು ಅಂದಾಗ ರಾಮರು, ರಾಮನು ಏಕವಚನ ಅಲ್ವಾ, ಅದೇ ರಾಮರು ಅಂದಾಗ ಬಹುವಚನ ಆಗುತ್ತೆ. ಅದೇ ಮನೆ, ಮನೆಗಳು ಆಲ್ರೆಡಿ ಎಕ್ಸಾಂಪಲ್ ಹೇಳ್ದ, ಮನೆ ಏಕವಚನ, ಕರೆಕ್ಟ್ ಅಲ್ವಾ. ಅದೇ ಮನೆಗಳು ಬಹುವಚನ. ಹೂವು ಏಕವಚನ, ಹೂವುಗಳು ಬಹುವಚನ. ಪುಸ್ತಕ ಏಕವಚನ, ಪುಸ್ತಕಗಳು ಬಹುವಚನ. ಸೊ ಅದೇ ತರಾನೇ ಸೀತೆ, ಸೀತೆಯರು, ಸೀತೆಯಂದಿರು. ಸೀತೆ, ಸೀತೆ ಅಂದಾಗ ಸಿಂಗುಲರ್, ಕರೆಕ್ಟ್ ಅಲ್ವಾ. ಸೀತೆಯಂದಿರು ಅಥವಾ ಸೀತೆಯರು ಅಂದಾಗ ಬಹುವಚನ. ಇನ್ನೊಂದ್ ಏನ್ ಹೇಳ್ಬೇಕು ನೋಡಿ, ಅಣ್ಣನು, ಅಣ್ಣ ಅಂದಾಗ ಒಂದು ಏಕವಚನ. ಅಣ್ಣಂದಿರು, ನನಗೆ 3-4 ಜನ ಅಣ್ಣಂದ್ರು ಇದ್ದಾರೆ ಅಂದಾಗ ಓಕೆ, ಅಲ್ಲೊಂದು ಮಲ್ಟಿಪಲ್ ಮೆಂಬರ್ಸ್ ಇದ್ದಾರೆ ಅನ್ನೋದು ಬಹುವಚನ. ಸೇಮ್ ಅದೇ ತರಾನೇ ಗುರು, ಗುರುಗಳು. ಓಕೆನಾ. ಗಳು ಅನ್ನೋದು ನಾರ್ಮಲ್ ಆಗಿ ನಾವು ವಸ್ತುಗಳಿಗೆ ಬಳಸುವಂತದ್ದು, ಕರೆಕ್ಟ್ ಅಲ್ವಾ. ಮನೆಗಳು, ಹೂವುಗಳು, ಕರೆಕ್ಟ್ ಅಲ್ವಾ. ದೆನ್ ಅದೇ ರು ಅನ್ನೋದು ಪುಲ್ಲಿಂಗ ಮತ್ತು ಕೆಲವು ಸ್ತ್ರೀಲಿಂಗಗಳ ನಾಮಪದಗಳಿಗೆ ಬಳಸ್ತೀವಿ. ಅದೇ ಅಂದಿರು ಅಥವಾ ಸಂಬಂಧಿಕರನ್ನು ಸೂಚಿಸುವ ಪದಗಳು, ಅಣ್ಣಂದಿರು, ಅಕ್ಕಂದಿರು. ಅವಾಗ ಗಳು ಅಥವಾ ಗಳ ಷಷ್ಠಿ ವಿಭಕ್ತಿಯಲ್ಲಿ ಮನೆಗಳ, ಹೂಗಳ ಈ ತರ ಬಳಸುವಂತದ್ದು. ಓಕೆನಾ. ಒಂದೆರಡು ಉದಾಹರಣೆಗಳಿದೆ, ನೋಡ್ಕೊಳ್ಳಿ. ಓಕೆನಾ. ದೆನ್ ವಚನಾನುಸಾರ ಕ್ರಿಯಾಪದಗಳ ರೂಪಗಳು. ಇದೆಲ್ಲ ಏನ್ ಬೇಡ, ಯಾಕಂದ್ರೆ ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸಿಂಪಲ್ ಆಗಿ ನಿಮಗೆ ಏಕವಚನ, ಬಹುವಚನ ಅಂತ ಗೊತ್ತಿದ್ರೆ ಸಾಕಾಗತ್ತೆ. ಓಕೆನಾ. ಓಕೆ, ಹೌ ಟು ಐಡೆಂಟಿಫೈ ವಚನ, ವೆರಿ ಇಂಪಾರ್ಟೆಂಟ್. ಇದೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಅರ್ಥದ ಆಧಾರದ ಮೇಲೆ ನಾವು ಹೇಗೆ ಕಂಡುಹಿಡಿಯಬಹುದು. ಒಂದೇ ವ್ಯಕ್ತಿ ಅಥವಾ ವಸ್ತು ಇದ್ರೆ ಅಫ್ಕೋರ್ಸ್ ಅಲ್ಲಿ ಏಕವಚನ ಬಳಸ್ತೀವಿ. ಒಂದಕ್ಕಿಂತ ಹೆಚ್ಚಿದ್ರೆ ಅರ್ಥವನ್ನ ಕೇಳುವಾಗ, ಅರ್ಥದ ಮೂಲಕ ಕೇಳುವಾಗ. ಅದೇ ತರನೇ ಕೊನೆಯ ಪ್ರತ್ಯಯದ ಆಧಾರದ ಮೇಲೆ ನಾವು ಕಂಡುಹಿಡಿಬಹುದು. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಕ್ವಶನ್ ಪೇಪರ್ಸ್ ಗಳು ತುಂಬಾ ಕಾಂಪ್ಲಿಕೇಟ್ ಆಗಿ ಬಂದಾಗ ಡೈರೆಕ್ಟ್ ಆಗಿ ಅವರು ವಚನಗಳ ಬಗ್ಗೆ ಕೇಳಲ್ಲ. ಸೊ ಈ ತರ ಟ್ರಿಕ್ಸ್ ಗಳು ನಿಮಗೆ ಅರ್ಥದ ಮೂಲಕ ಹೆಂಗೆ ಕಂಡುಹಿಡಿಯೋದು ಅಥವಾ ಸಫಿಕ್ಸ್ ಅಂದ್ರೆ ಪ್ರತ್ಯಯಗಳ ಮೂಲಕ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಿದ್ರೆ ನೋಡಿ. ನು, ಳು, ಉ ಅಂತಂದ್ರೆ ಸಾಮಾನ್ಯವಾಗಿ ಏಕವಚನ ಆಗಿರುತ್ತೆ. ರಾಮನು, ಸೀತೆಯು, ಮರವು ಈ ತರ. ಅದೇ ರು, ಗಳು, ಅಂದಿರು ಅಂದ್ರೆ ರಾಮರು, ಮನೆಗಳು, ಅಣ್ಣಂದಿರು ಬಹುವಚನವಾಗಿರುತ್ತೆ. ದೆನ್ ಕ್ರಿಯಾಪದದ ಆಧಾರದ ಮೇಲೆ ಹೆಂಗೆ ನೋಡಿ, ಬಂದನು, ಬಂದಳು. ಇದೊಂದು ಸಿಂಪಲ್ ಟ್ರಿಕ್ ಏನು ಅಂದ್ರೆ, ಮನುಷ್ಯರಿಗೆ ಬಳಸುವಾಗ ನಾವು ಕೆಲವರಿಗೆ ಮರ್ಯಾದೆ ಕೊಡುವಾಗ ಒಂದ್ ಸಿಂಪಲ್ ಟ್ರಿಕ್, ಇದೆಲ್ಲ ಟೈಮಲ್ಲಿ ವರ್ಕ್ ಆಗಲ್ಲ. ನಾವು ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡುವಾಗ, ಹೇಳುವಾಗ ನಾರ್ಮಲಿ ಅದು ಬಹುವಚನವಾಗಿರುತ್ತೆ. ಇಲ್ಲ ರೆಸ್ಪೆಕ್ಟ್ ಇಲ್ದಲೆ ಹಂಗೆ ಅವನು, ಇವನು ಈ ತರ ಹೇಳುವಾಗ ಅದು ಏಕವಚನ ಆಗಿರುತ್ತೆ. ಇದೊಂದು ಟ್ರಿಕ್ ನಿಮಗೆ. ಓಕೆನಾ. ಬಂದರು ನೋಡಿ, ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದೀವಲ್ಲ ಅಪ್ಪ. ಕೆಲವೊಂದ್ಸಲ ಕೆಲವೊಂದು ಕಡೆ, ಕೆಲವೊಂದು ಭಾಷೆಗಳಲ್ಲಿ ನಾವು ಅಪ್ಪ ಬಂದರು ಇಟ್ಸ್ ಎ ಸಿಂಗುಲರ್ ಓನ್ಲಿ. ಓಕೆನಾ. ಅಂದ್ರೆ ಅಲ್ಲಿ ಒಬ್ಬ ಪರ್ಸನ್ ಇರೋದು. ಬಟ್ ಬಂದರು ಅನ್ನೋದು ಈ ಸ್ವಲ್ಪ ಈ ದಕ್ಷಿಣ ಕನ್ನಡ ಸೈಡ್ ಅಲ್ಲೆಲ್ಲ ಅವ್ರು ಅಪ್ಪ ಬಂದನು ಅನ್ನೋದಕ್ಕಿಂತ ಅಪ್ಪ ಬಂದ್ರು, ಕರೆಕ್ಟ್ ಅಲ್ವಾ. ಅಂದ್ರೆ ಒಂದ್ ರೆಸ್ಪೆಕ್ಟ್ ಕೊಡ್ತೀವಲ್ವಾ. ಬಟ್ ಅಲ್ಲಿ ಅಪ್ಪ ಬಂದ್ರು ಅಂದಾಗ ಸಿಂಗುಲರ್ ಇರುತ್ತೆ. ಬಟ್ ನಾವು ಹೇಳುವಾಗ ರೆಸ್ಪೆಕ್ಟ್ ಫುಲ್ ಆಗಿ ಹೇಳ್ತೀವಿ ನೋಡಿ. ಎಲ್ಲಾ ಟೈಮಲ್ಲೂ ಇದು ವರ್ಕ್ ಆಗಲ್ಲ. ಅಂದ್ರೆ ಬಂದರು ಅನ್ನೋದು ಬಹುವಚನ, ಅಲ್ಲಿ ಮಲ್ಟಿಪಲ್ ಪೀಪಲ್ಸ್ ಬರ್ತಿದ್ದಾರೆ ಅಂತ. ಬಟ್ ನಾವು ಅಲ್ಲಿ ಹೇಳುವಾಗ ಅಪ್ಪ ಬಂದ್ರು, ಅಮ್ಮ ಬಂದ್ರು, ಕರೆಕ್ಟ್ ಅಲ್ವಾ. ಕೆಲವ್ರ ಮನೆ ನೀವು ಹೀಗೆ ಬೆಳೆದಿರ್ತೀರಾ, ಅಮ್ಮ ಬಂದ್ಲು ಅನ್ನೋದಕ್ಕಿಂತ ಅಮ್ಮ ಬಂದ್ರು, ಅಪ್ಪ ಬಂದ್ರು ಅಂತ ಹೇಳ್ತೀವಿ. ಬಟ್ ಅಲ್ಲಿ ನಾವು ಬರೆಯುವಾಗ ಏನಾಗುತ್ತೆ ಅಂದ್ರೆ ಅದು ನಮ್ಗೆ ಅರ್ಥದ ಮೂಲಕ ಚೇಂಜ್ ಆಗುತ್ತೆ. ಅಂದ್ರೆ ಬಂದರು ಅಂದಾಗ ಅದು ಬಹುವಚನ ಆಗುತ್ತೆ. ಬಟ್ ಅಪ್ಪ ಬಂದ್ರು ಅಂದಾಗ ಅಲ್ಲಿ ಸಿಂಗುಲರ್, ಕರೆಕ್ಟ್ ಅಲ್ವಾ. ಎಷ್ಟಪ್ಪ ಅಂದ್ರು ಬಂದ್ರು, ಒಬ್ರೇ ಅಲ್ವಾ ಬಂದಿದ್ದು, ಸೊ ಸಿಂಗುಲರ್ ಆಗುತ್ತೆ. ಸೊ ಈ ತರ ನಾವು ಆ ಅರ್ಥಗಳನ್ನ ಹೇಗ್ ಕಂಡುಹಿಡಿಬಹುದು ಅಂದ್ರೆ ನಾವು ಸೆಂಟೆನ್ಸ್ ಹೇಗ್ ಫ್ರೇಮ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಲ್ಲೂ ಕೂಡ ನೋಡಿ ಅವರೇ ಹೇಳ್ಬಿಟ್ಟಿದ್ದಾರೆ ರೆಸ್ಪೆಕ್ಟ್ಫುಲ್ ರೂಲ್ಸ್ಗಳು, ಪ್ಲೂರಲ್ಸ್ಗಳು, ಗೌರವಾರ್ಥಕ ಬಹುವಚನಗಳು. ಅಂದ್ರೆ ಕೆಲವೊಂದ್ಸಲ ನಾವು ಕೆಲವರಿಗೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಗೌರವ ನಾವು ಕೊಡುವಾಗ ಬಳಸ್ತೀವಿ. ನೋಡಿ ನೀವು ಬಂದಿದ್ದೀರಾ, ನೋಡಿ ನೀವು ಬಂದಿದ್ದೀರಾ ಅನ್ನೋದು ಅಲ್ಲಿ ಒಬ್ರೇ ವ್ಯಕ್ತಿ ಇರೋದು. ಬಟ್ ಬಂದಿದ್ದೀರಾ ನೀವು, ಕರೆಕ್ಟ್ ಅಲ್ವಾ. ಬಂದಿದ್ದೀರಾ ಅನ್ನೋದು ಬಹುವಚನ ಆಗುತ್ತೆ. ಅವರು ಒಳ್ಳೆಯವರು, ಕರೆಕ್ಟ್ ಅಲ್ವಾ. ಒಬ್ರಿಗೂ ನಾವು ಅವರು ಅಂತ ಕರಿತೀವಿ ರೆಸ್ಪೆಕ್ಟ್ಫುಲ್ ಆಗಿ ಬಳಸುವಾಗ. ಗುರುಗಳು ಹೇಳಿದರು, ಗುರು ಅನ್ನೋದು ಸಿಂಗುಲರ್,
ಒಬ್ರು ಹೇಳಿರೋದಲ್ಲಿ, ಬಟ್ ನಾವು ಹೇಳುವಾಗ ಬಹುವಚನದ ರೀತಿಯಲ್ಲಿ ಹೇಳ್ತೀವಿ. ನೋಡಿ, ಹಿರಿಯರು, ಗುರುಗಳು ಅಥವಾ ದೇವರನ್ನು ಸಂಬೋಧಿಸುವಾಗ ಏಕವಚನವಿದ್ರೂ ಕೂಡ ನಾವು ಬಹುವಚನವನ್ನ ಬಳಸುವುದು ಕನ್ನಡದಲ್ಲಿ ಸಂಪ್ರದಾಯ. ನಾನು ಆಲ್ರೆಡಿ ಹೇಳ್ದೆ ಅಲ್ಲ. ಸೊ ಅದೊಂದು ನಾವು ಇದ್ರಲ್ಲಿ ನೋಡ್ಬೋದು. ಅವರು, ಇದು ಏಕವಚನ ಆಗ್ಬಹುದು, ಆದ್ರೆ ಬಹುವಚನವೂ ಆಗ್ಬಹುದು. ಕರೆಕ್ಟ್ ಅಲ್ಲ? ನಾವು ಯಾವ ರೀತಿ ಬಳಸ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ಪದಗಳು ಏಕವಚನನೂ ಆಗ್ಬೋದು, ಬಹುವಚನನೂ ಆಗ್ಬೋದು. ನಾವು ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ, ಯಾರಿಗೆ ಬಳಸ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗೌರವಾರ್ಥಕವಾಗಿ ಒಬ್ಬರಿಗೆ ಅವ್ರು ಬಂದ್ರು, ಆದ್ರೆ ಒಬ್ರು ಬಂದಿದ್ದು, ನಾ ಹೇಳ್ದಲ್ಲ, ಅಪ್ಪ ಬಂದ್ರು, ಒಬ್ರು ಬಂದಿದ್ದು ಏಕವಚನ. ಬಟ್ ಆದ್ರೆ ನಾವು ಬಳಸಿದ್ದೇನು ಬಹುವಚನ. ಕರೆಕ್ಟ್ ಅಲ್ಲ? ಹಲವಾರು ಜನರಿಗೂ ನಾವೇನಂತೀವಿ, ತುಂಬಾ ಜನ ಬರ್ತಿರುವಾಗ ಅವರೆಲ್ಲ ಬರ್ತಿದ್ದಾರೆ, ಅವರೆಲ್ಲ ಬಂದ್ರು, ಮನೆಗ್ ಬಂದ್ರು, ಅಫ್ಕೋರ್ಸ್ ಬಹುವಚನ. ಸೊ ಇಲ್ಲಿ ಕೆಲವೊಂದ್ ಟೈಮ್ ಅಲ್ಲಿ ಈ ಪದಗಳು ಬಳಸುವಾಗ ಏಕವಚನವೂ ಆಗಿರುತ್ತೆ, ಬಹುವಚನವೂ ಆಗಿರುತ್ತೆ. ಹೇಗೆ ಕಂಡುಹಿಡಿಯೋದು ಅಂದ್ರೆ ಸಿಂಪಲ್, ನೀವು ಎಕ್ಸಾಮ್ ಬರೆಯುವಾಗ ಆ ಸೆಂಟೆನ್ಸ್ ಹೇಗೆ ಫ್ರೇಮ್ ಮಾಡಿದ್ದಾರೆ, ಅಲ್ಲಿ ಸಿಂಗಲ್ ಪರ್ಸನ್ ಬರ್ತಿದ್ದಾರೆ ಅಂತ ಹೇಳ್ತಿದ್ರೆ ಅದು ಏಕವಚನ ಆಗುತ್ತೆ. ಮಲ್ಟಿಪಲ್ ಪೀಪಲ್ಸ್ ಗಳು ಬರ್ತಿದ್ದಾರೆ ಅಂದಾಗ ಬಹುವಚನವಾಗಿ ಬರಿಬೇಕಾಗುತ್ತೆ. ಬಂದ್ರು ಅಂದಿದ ತಕ್ಷಣ ನೀವು ಬಹುವಚನ ಅಂತ ಬರೆಯೋದು ತಪ್ಪಾಗುತ್ತೆ. ಸೆಂಟೆನ್ಸ್ ನ ಪೂರ್ತಿಯಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಆಮೇಲೆ ಕಂಡುಹಿಡಿಯಿರಿ. ಓಕೆನಾ? ದೆನ್ ಅವ್ಯಯಗಳಿಗೆ ವಚನಗಳಿಲ್ಲ, ನೆನ್ಪಿರ್ಲಿ. ಅವ್ಯಯಗಳಿಗೆ ನೋಡಿ, ಮತ್ತು ಅನ್ನೋದು ಏಕವಚನದಲ್ಲಿಯೂ ಮತ್ತುನೆ, ಬಹುವಚನದಲ್ಲಿಯೂ ಮತ್ತುನೆ. ಕರೆಕ್ಟ್ ಅಲ್ವಾ? ಅವುಗಳಿಗೆಲ್ಲ ಮತ್ತುಗಳು ಅಂತ ಹೇಳ್ತೀವ, ಮತ್ತುರು ಅಂತ ಹೇಳ್ತೀವ. ಇಲ್ಲ, ಅವಕ್ಕೆ ವಚನಗಳಿಲ್ಲ. ಕೆಲವೊಂದು ಅವ್ಯಯಗಳಿಗೆ ವಚನಗಳು ಇರೋದಿಲ್ಲ. ಓಕೆನಾ? ನೆಕ್ಸ್ಟ್, ನಾಮಪದಗಳನ್ನು ಬಹುವಚನಕ್ಕೆ ಪರಿವರ್ತಿಸುವ ನಿಯಮಗಳು. ಓಕೆನಾ? ರಾಮನು, ಇದಿದು ಬಹುವಚನದಲ್ಲಿ ಏನಾಗುತ್ತೆ, ರಾಮರು. ಇದು ಆಲ್ರೆಡಿ ಓದಿದ್ದೆ. ಸೀತೆಯು, ಇದಿದು ಸಿಂಗುಲರ್ ಇಂದ ಪ್ಲೂರಲ್ ಏನಾಯ್ತು, ಸೀತೆಯರು. ಸೊ ಇದು ನಿಮಗೆ ಗೊತ್ತಿರೋದೆ. ಅಂದ್ರೆ ಸಿಂಗುಲರ್ ಇದ್ದಿದ್ದು ನಿಮ್ಗೆ ಪ್ಲೂರಲ್ ಅಲ್ಲಿ. ಇವಾಗೆಲ್ಲ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾರೆ, ವಚನಗಳನ್ನ ಬದಲಾವಣೆ ಮಾಡುವಾಗ ಕೆಲವೊಂದು ಪದ ಕೊಟ್ಬಿಟ್ಟು ಇದನ್ನ ಬಹುವಚನಕ್ಕೆ ನೀವು ಬರೀರಿ ಅಂತ ಕೇಳ್ತಾರೆ, ಇಲ್ಲ ಏಕವಚನಕ್ಕೆ ಬರೀರಿ ಅಂತಾನು ಕೇಳ್ತಾರೆ. ಅವಾಗ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಓಕೆನಾ? ಸೊ ಕಾಮನ್ ಮಿಸ್ಟೇಕ್ ಗಳು ನೋಡೋಣ, ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ ಅನ್ನೋದು. ಆಲ್ರೆಡಿ ಹೇಳಿದೆ, ಗೌರವಾರ್ಥಕವಾಗಿ ಏಕವಚನದ ಬದಲಿಗೆ ಬಹುವಚನವನ್ನ ಬಳಸೋದನ್ನ ಮರ್ತ್ ಬಿಡ್ತೀವಿ. ನೀನು ಒಳ್ಳೆಯವನು, ಕರೆಕ್ಟ್ ಅಲ್ವಾ? ನೀವು ಒಳ್ಳೆಯವರು, ಕರೆಕ್ಟ್ ಅಲ್ವಾ? ಹಿರಿಯರಿಗೆ ಹೇಳುವಾಗ, ಅದೇ ಒಬ್ಬ ಫ್ರೆಂಡಿಗೆ ಹೇಳುವ, ನೀನ್ ಒಳ್ಳೆಯವನಪ್ಪ, ಸಿಂಗುಲರ್. ಅದೇ ನಾವು ಹಿರಿಯರಿಗೆ ಹೇಳುವಾಗ ನೀವು ಒಳ್ಳೆಯವರು, ಬಟ್ ಅದು ಕೂಡ ಸಿಂಗುಲರ್. ಯಾಕಂದ್ರೆ ನಾವು ಅಲ್ಲಿ ಒಬ್ಬನೇ ಪರ್ಸನ್ಗೆ ಹೇಳ್ತಿರೋದು, ಒಬ್ಬನೇ ಪರ್ಸನ್ಗೆ, ಬಟ್ ಬಳಸುವಾಗ ರೆಸ್ಪೆಕ್ಟ್ಫುಲ್ ಆಗಿ ಬಳಸ್ತಿದೀವಿ. ಕರೆಕ್ಟ್ ಅಲ್ವಾ? ದೆನ್ ಏಕವಚನ ಮತ್ತು ಬಹುವಚನದ ಕ್ರಿಯಾಪದದ ಹೊಂದಾಣಿಕೆ ತಪ್ಪುವುದು. ಮನೆಗಳು ದೊಡ್ಡದಾಗಿದೆ. ನೋಡಿ, ಇಲ್ಲಿ ಏನಾಯ್ತು ಅಂದ್ರೆ ಮನೆಗಳು ಬಹುವಚನ ಆಗಿದೆ, ಬಟ್ ದೊಡ್ಡದಾಗಿದೆ ಅನ್ನೋದು ಸಿಂಗುಲರ್. ಬಟ್ ಅಲ್ಲೇನಾಗ್ಬೇಕಾಗಿತ್ತು, ದೊಡ್ಡದಾಗಿವೆ. ಸೆಂಟೆನ್ಸ್ ಕರೆಕ್ಷನ್ ಕೊಡ್ತಾರೆ ಕೆಲವೊಂದು ಕ್ವಶನ್ ಫ್ರೇಮ್ ಮಾಡುವಾಗ, ಸೆಂಟೆನ್ಸ್ ಗಳನ್ನ ಕರೆಕ್ಷನ್ ಕೇಳ್ತಾರೆ. ಏನ್ ತಪ್ಪಾಗಿದೆ ಅಂತ ಕಂಡುಹಿಡುವಾಗ ನಿಮಗೆ ಇದು ಗೊತ್ತಿರ್ಬೇಕಾಗತ್ತೆ. ಮಕ್ಕಳು, ಇದು ಬಹುವಚನ ಏಕವಚನ ಹೇಳಿ ನೋಡೋಣ. ಮಕ್ಕಳು ಅಂದ್ರೆ ಹಲವಾರು ಮಕ್ಕಳು, ಕರೆಕ್ಟ್ ಅಲ್ವಾ? ಅಂದ್ರೆ ಒಂದ್ ಮಗು ಅಲ್ಲ. ಅದೇ ಮಗು ಅಂದ್ರೆ ಏಕವಚನ, ಮಕ್ಕಳು ಅಂದ್ರೆ ಬಹುವಚನ. ಓಕೆ? ನೆಕ್ಸ್ಟ್, ವಚನಕ್ಕೂ ಲಿಂಗಕ್ಕೂ ವ್ಯತ್ಯಾಸ ನೋಡೋಣ. ವಚನ ಅಂದ್ರೆ ನಂಬರ್ಸ್ ಗಳ ಮೇಲೆ ನಾವ್ ಹೇಳೋವಂಥದ್ದು. ಬಟ್ ಲಿಂಗ ಅಂದ್ರೆ ಅದ್ರದ್ದು ಜಾತಿ, ಅವರು ಗಂಡ ಹೆಣ್ಣ ಅಥವಾ ಎರಡೂ ಅಲ್ವಾ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಯುವಂಥದ್ದು. ಓಕೆನಾ? ದೆನ್ ಅವ್ಯಯಗಳು, ವಚನಗಳು ಬೇರೆ, ಅವ್ಯಯಗಳು ಬೇರೆ. ಆಮೇಲೆ ವಿಭಕ್ತಿಗಳು ಬೇರೆ. ವಿಭಕ್ತಿಯಲ್ಲಿ ಏನ್ ಮಾಡ್ತೀವಿ, ಅಲ್ಲಿ ನಾವು ನಾಮಪದಗಳಿಗೆ ಸೇರಿಸುತ್ತದೆ ಅಥವಾ ವಚನಗಳಿಗೆ ಅನುಸಾರವಾಗಿ ಪ್ರತ್ಯಯಗಳನ್ನ ಕೊಟ್ಕೊಂಡು ಹೋಗ್ತೀವಿ. ಕರೆಕ್ಟ್ ಅಲ್ವಾ? ವಚನಗಳು ಹಾಗಿಲ್ಲ, ಅಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಪ್ರತ್ಯಯಗಳನ್ನ ಸೇರಿಸ್ಕೊಂಡು ಹೋಗ್ತೀವಿ. ಓಕೆನಾ? ಸೊ ಇದೊಂದು ಟ್ರಿಕ್ ಇದೆ. ಯಾರು ಏನು ಅಂದಾಗ ನಾರ್ಮಲಿ ಏಕವಚನ, ಯಾರೆಲ್ಲ ಯಾವೆಲ್ಲ ಅಂದಾಗ ಬಹುವಚನ. ಸೊ ಒಂದ್ ಸಮ್ಮರಿ ಟೇಬಲ್ ಕೊಟ್ಟಿದ್ದೀನಿ, ಇದೊಂದು ನೋಡ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸಿಂಪಲ್. ಓಕೆನಾ? ಬಟ್ ನಮಗೆ ಇಲ್ಲಿ ಒಂದೇ ಒಂದು ಕನ್ಫ್ಯೂಷನ್ ಏನಾಗ್ಬೋದು ಅಂದ್ರೆ, ಅದೇ ಗೌರವಾರ್ಥಕವಾಗಿ ಪದಗಳನ್ನ ಬಳಸುವಾಗ ನಮ್ಗೆ ಯಾವ್ದು ಬಳಸ್ಬೇಕು ಅನ್ನೋದು ಗೊತ್ತಾಗ್ದಿಲ್ದಾಗ, ಅಲ್ಲಿ ಡೈರೆಕ್ಟ್ ಆಗಿ ಒಬ್ಬ ಪರ್ಸನ್ಗೆ ಹೇಳ್ತಿದ್ದಾರೆ ಅಂದಾಗ ಏಕವಚನ ಬಳಸಿ, ಇಲ್ಲ ಮಲ್ಟಿಪಲ್ ಪೀಪಲ್ ಗಳ ಅಲ್ಲಿದ್ದಾರೆ ಅಂದಾಗ ಬಹುವಚನ ಬಳಸಿ. ಬಟ್ ಕ್ವಶನ್ ಹೇಗ್ ಫ್ರೇಮ್ ಮಾಡಿದ್ದಾರೆ, ಆ ಸೆಂಟೆನ್ಸ್ ನ ಪೂರ್ತಿಯಾಗಿ ಓದಿ ನೀವು ಕಂಡುಹಿಡಿಬೇಕಾಗತ್ತೆ. ಓಕೆನಾ? ಸೊ
ಇದಾಗಿತ್ತು ಇವತ್ತಿನ ಕ್ಲಾಸ್. ಡೇ 11 ಆಗಿತ್ತು, ಕ್ಲಾಸ್ 11th ಇದು. ಸೊ ಬೇಗ ಬೇಗ ಕ್ಲಾಸ್ಗಳನ್ನ ಮುಗಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್.